ಹಲ್ಲೆಲೂಯಾ. ಅವನು ಹೇಳ್ತಾನೆ, ನಾನು ಯಾರನ್ನ ಒಲಿಸ್ಕೊಳ್ತಾ ಇದ್ದೇನೆ, ನಾನು ಯಾರನ್ನ ಮೆಚ್ಚಿಸ್ತಾ ಇದ್ದೇನೆ, ನಾನು ಯಾರನ್ನ ಈ ದಿನಗಳಲ್ಲಿ ಮೆಚ್ಚಿಸ್ತಾ ಇದ್ದೇನೆ ಅಂತ ಅವನು ಬರೀತಾನೆ. ಅವನು ಹೇಳ್ತಾನೆ, ಇನ್ನೂ ಮನುಷ್ಯರನ್ನು ಮೆಚ್ಚಿಸುವವನಾಗಿದ್ದರೆ ಒಂದೇ ವರ್ಣನೆ ಹೇಳ್ತಾನೆ, ನಾನು ಇನ್ನೂ ಮನುಷ್ಯರನ್ನು ಮೆಚ್ಚಿಸುವವನಾಗಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ. ಅದಕ್ಕೆ ದಾವೀದನು ಹೇಳ್ತಾನೆ 119ನೇ ಅಧ್ಯಾಯ 17ನೇ ವಚನದಲ್ಲಿ, ನಿನ್ನ ಸೇವಕನಾದ ನನ್ನ ಮೇಲೆ ದಯವಿಡು ಸ್ವಾಮಿ, ಆಗ ಜೀವದಿಂದಿದ್ದು ನಿನ್ನ ವಾಕ್ಯವನ್ನು ಕೈಗೊಳ್ಳುವೆನು. ನನ್ನ ಕಣ್ಣನ್ನ ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆನು. ನಾನು ಭೂಲೋಕದಲ್ಲಿ ಒಂದು ಅಲ್ಲೇಲುಯಾ, ಒಂದು ಅಲ್ಲೇಲುಯಾ, ಜೋರಾಗಿ ಹೇಳ್ರಿ ಅಲ್ಲೇಲುಯಾ, ಸಂತೋಷವಾಗಿ ಹೇಳ್ರಿ ಅಲ್ಲೇಲುಯಾ. ಅವ್ರು ಹೇಳ್ತಾ ಇದ್ದೀನಿ, ನಾನು ಇನ್ನು ಮನುಷ್ಯರನ್ನು ಮೆಚ್ಚಿಸುವವನಾಗಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ. ಅದಕ್ಕೆ ದಾವೀದನು ಹೇಳ್ತಾನೆ, ನಿನ್ನ ಸೇವಕನಾದ ನನ್ನ ಮೇಲೆ ದಯವಿಡಪ್ಪ, ಕರುಣಿಸಪ್ಪ, ಕೃಪೆ ತೋರ್ಸಪ್ಪ, ಆಗ ನಾನೇನ್ ಮಾಡ್ತೇನೆ, ಜೀವದಿಂದಿದ್ದು ನಿನ್ನ ವಾಕ್ಯವನ್ನ ಕೈಗೊಳ್ತೇನೆ. ನಿನ್ನ ವಾಕ್ಯವನ್ನ ಜೀವನ ಇರುವ ದಿನದ ತನಕ ಕೈಗೊಳ್ಳಬೇಕಾದ್ರೆ ನನ್ನ ಮೇಲೆ ನಿನ್ನ ದಯೆ ಇರಬೇಕು ದೇವರೇ, ನಿನ್ನ ಕರುಣೆ ಇರಬೇಕು ದೇವರೇ, ನಿನ್ನ ಕೃಪೆ ಇರಬೇಕು ದೇವರೇ, ನಿನ್ನ ಬಲ ಇರಬೇಕು ದೇವರೇ, ನಿನ್ನ ಸಹಾಯ ಇರಬೇಕು ದೇವರೇ. ದಾವೀದನ ಮೊರೆ ಅದು ದೇವರ ವಾಕ್ಯ ಹೇಳ್ತದೆ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಹೇಳ್ತದೆ, ನಮ್ಮ ಜೀವಿತ ದೇವರ ಆಶೀರ್ವಾದಕ್ಕೆ ಒಳಪಟ್ಟಿರಬೇಕಾದ್ರೆ ನಾವೇನು ಮಾಡಬೇಕು ಅಂದ್ರೆ, ಕಣ್ಣು ದೇಹಕ್ಕೆ ದೀಪವಾಗಿದೆ. ಈಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು. ನಿನ್ನ ಸಹೋದರ ಸಹೋದರಿ ದಾವೀದು ಮೊರೆ ಇಡ್ತಾ ಇದ್ದಾನೆ, ದೇವರೇ ನಿನ್ನ ದಯೆ ನನ್ನ ಮೇಲೆ ನೀನು ಇಡುವುದಾದ್ರೆ ನಾನು ಜೀವದಿಂದ ಇರ್ತೀನಿ, ಇರುವಂತ ಕಾಲವೆಲ್ಲ ನಾನು ನಿನ್ನನ್ನು ಗಣಪಡಿಸ್ತೇನೆ, ನಿನ್ನ ಮಾತನ್ನ ಕೇಳ್ತೇನೆ, ನಿನಗೆ ವಿಧೇಯನಾಗಿರ್ತೇನೆ, ನಿನ್ನ ಚಿತ್ತವನ್ನು ಅನುಸರಿಸ್ತೇನೆ. ಯಾಕೆಂದ್ರೆ ನನ್ನ ಕಣ್ಣಿದೆಯಲ್ಲ ಅದು ಪಾಪ ಮಾಡುತ್ತೆ, ಪಾಪದ ಕಡೆಗೆ ಎಳೆಯುತ್ತೆ, ಲೋಕದ ಕಡೆಗೆ ಎಳೆಯುತ್ತೆ, ಭೂಲೋಕದ ಇಚ್ಛೆಗಳ ಕಡೆಗೆ ಎಳೆಯುತ್ತೆ, ಲೋಕದ ಕಡೆಗೆ ಎಳೆಯುತ್ತೆ, ಹಣದ ಕಡೆಗೆ ಎಳೆಯುತ್ತೆ, ಅನೇಕ ಲೋಕದ ಆಸಪಾಸಗಳ ಕಡೆಗೆ ಎಳೆಯಲ್ಪಟ್ಟ ನಿಮಿತ್ತ ಸಮ್ ಟೈಮ್ ನಾನ್ ಪಾಪದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೇನೆ. ಆ ಪಾಪದ ನಿಮಿತ್ತವಾಗಿ ನಿನ್ನನ್ನು ನೋಡ್ಲಿಕ್ಕೆ ಆಗಲ್ಲ ದೇವರೇ, ನಿನ್ನ ಆರಾಧನೆಯಲ್ಲಿ ಕೂತ್ಕೊಳ್ಳಕ್ಕಾಗಲ್ಲ, ನಿನ್ನ ಸನ್ನಿಧಾನದಲ್ಲಿ ಬರಕ್ಕಾಗಲ್ಲ, ವಾಕ್ಯ ಓದಕ್ಕಾಗಲ್ಲ, ನಿನ್ನ ಮಾರ್ಗದಲ್ಲಿ ನಡೆಯಕ್ಕಾಗಲ್ಲ, ನಿನ್ನ ಚಿತ್ತವನ್ನು ಜೀವಿಸಕ್ಕಾಗಲ್ಲ. ಆದ ಕಾರಣ ನಿನ್ನ ದಯೆ ನನ್ನ ಮೇಲೆ ನೀನು ಇಡುವುದಾದರೆ ಜೀವದಿಂದ ಇದ್ದು ನಾನೇನ್ ಮಾಡ್ತೇನೆ, ನಿನ್ನ ವಾಕ್ಯವನ್ನ ಕೈಗೊಳ್ತೇನೆ. ದೇವರ ವಾಕ್ಯ ಹೇಳ್ತದೆ, ವಿಶ್ವಾಸಿಯ ಕಣ್ಣು ಮಾತ್ರ ಆತ್ಮಿಕ ಕಣ್ಣು ತೆರೆಯೋದಕ್ಕೆ ಸಾಧ್ಯ, ಅವಿಶ್ವಾಸಿಯ ಆತ್ಮಿಕ ಕಣ್ಣು ತೆರೆಯಕ್ಕಾಗಲ್ಲ. ಅದಕ್ಕೆ ದಾವೀದ ಹೇಳ್ತೇನೆ, ನನ್ನ ಕಣ್ಣು ಓಪನ್ ಆಗಲಿ ದೇವರೇ. ನನ್ನ ಕಣ್ಣು ಯಾವಾಗ ಓಪನ್ ಆಗುತ್ತೆ ಆತ್ಮಿಕವಾಗಿ, ಅದು ಸದಾ ಕಾಲ ನಿನ್ನನ್ನೇ ನೋಡುತ್ತೆ, ನಿನ್ನ ಸನ್ನಿಧಾನದಲ್ಲೇ ಇರುತ್ತೆ, ನಿನ್ನನ್ನೇ ಆರಾಧನೆ ಮಾಡುತ್ತೆ, ನಿನ್ನ ವಾಕ್ಯವನ್ನೇ ಓದುತ್ತೆ, ನಿನ್ನ ಮಾರ್ಗವನ್ನೇ ಗಮನಿಸುತ್ತೆ, ನಿನ್ನ ಹೆಜ್ಜೆ ಜಾಡನ ಹುಡುಕಿ ನಡೆಯತಕ್ಕ ಮಗನು ನಾನಾಗಿರ್ತೀನಿ. ಪ್ರಿಯ ಸಹೋದರಿ, ಕಣ್ಣು ಮತ್ತು ಮನಸ್ಸು ಲೋಕದ ಕಡೆಗೆ ಎಳೆಯುತ್ತಂತೆ, ಆಕರ್ಷಣೆ ಮಾಡುತ್ತಂತೆ. ಅದಕ್ಕೆ ದಾವೀದು ಮೊರೆ ಇಡ್ತಾ ಇದ್ದಾನೆ, ನನ್ನ ಕಣ್ಣನ್ನು ಓಪನ್ ಮಾಡು. ಆ ಕಣ್ಣು ಓಪನ್ ಆದಾಗ ಅದು ನಿನ್ನನ್ನೇ ನೋಡಬೇಕು. ನಾನು ಅದು ಯಾವತ್ತು ಒಂದು ದಿನಕ್ಕೋಸ್ಕರ ಅಲ್ಲ, ಅವನು ಹೇಳ್ತಾನೆ, ಜೀವದಿಂದ ಇರುವ ದಿನದ ತನಕ ನೀನ್ ನನ್ನ ಆತ್ಮಿಕ ಕಣ್ಣನ್ನು ಓಪನ್ ಮಾಡುವುದಾದ್ರೆ ಆ ಕಣ್ಣುಗಳ ಮೂಲಕವಾಗಿ ನಾನು ನಿನ್ನನ್ನು ನೋಡುವಾಗ, ನಿನ್ನ ಸನ್ನಿಧಾನವನ್ನು ನೋಡುವಾಗ, ನಿನ್ನ ಆರಾಧನೆ ಮಾಡುವಾಗ, ನಿನ್ನ ಮನೆಯಲ್ಲಿ ಜೀವಿಸುವಾಗ, ನಿನ್ನ ಕೆಲಸಗಳು ಮಾಡುವಾಗ ಅಲ್ಲಿ ಅತಿಶಯ ಕಾರ್ಯಗಳನ್ನ ನಾನು ನೋಡ್ತೇನೆ ದೇವರೇ. ಪ್ರಿಯ ಸಹೋದರ ಸಹೋದರಿ, ಅವನಿಗೆ ಒಂದು ಭಯ ಐತ್ರಿ,
ಹಳೆ ಒಡಂಬಡಿಕೆಯಲ್ಲಿ ಪರಿಶುದ್ಧಾತ್ಮ ಜನರ ಮೇಲೆ ಬಂದು ಹೋಗ್ತಾ ಇದ್ದ, ಪ್ರವಾದಿಗಳ ಮೇಲೆ ಬಂದು ಹೋಗ್ತಾ ಇದ್ದ, ರಾಜರ ಮೇಲೆ ಬಂದು ಹೋಗ್ತಾ ಇದ್ದ, ನಂಬುವವರ ಮೇಲೆ ಬಂದು ಹೋಗ್ತಾ ಇದ್ದ, ವಿಜ್ಞಾಪನೆಗಳನ್ನು ನೆರವೇರಿಸಿ ಪರಿಶುದ್ಧಾತ್ಮ ಬಂದು ಹೋಗ್ಬಿಡ್ತಾ ಇದ್ದ, ಸದಾಕಾಲ ಇರ್ತಾ ಇರ್ಲಿಲ್ಲ. ಆದ್ರೆ ಹೊಸ ಒಡಂಬಡಿಕೆ ಹಂಗಲ್ಲ. ಅದಕ್ಕೆ ದಾವೀದ ಹೇಳ್ತಾನೆ, ದೇವರೇ ನನ್ನ ಕಣ್ಣುಗಳ ನಿಮಿತ್ತವಾಗಿ ಪಾಪ ಮಾಡಲ್ಪಟ್ಟ ನಿಮಿತ್ತ ಅವನು ಮೊದಲು ಓಡ್ ಬಂದು ಪ್ರಾರ್ಥನೆ ಮಾಡ್ತಾನೆ ದೇವರ ಹತ್ರ. ಏನ್ ಪ್ರಾರ್ಥನೆ ಮಾಡ್ತಾನೆ ಅಂದ್ರೆ, ನಾನು ಪಾಪಿ, ತಪ್ಪು ಮಾಡಿಬಿಟ್ಟಿದ್ದೇನೆ, ಕಣ್ಣಿನ ಆಸೆಯ ನಿಮಿತ್ತವಾಗಿ ತಪ್ಪು ಮಾಡಲ್ಪಟ್ಟ ನಿಮಿತ್ತ ದೇವ ನನಗೆ ನೀನ್ ಶಿಕ್ಷೆ ಕೊಡುವುದಾದ್ರೆ ಕೊಡು, ಆದರೆ ನೀನ್ ಕೊಟ್ಟ ಪರಿಶುದ್ಧಾತ್ಮನನ್ನ ನನ್ನಿಂದ ಮಾತ್ರ ತೆಗಿಬೇಡ. ಯಾಕಂದ್ರೆ ಬಂದು ಹೋಗ್ತಾ ಇದ್ದ ಪರಿಶುದ್ಧಾತ್ಮ ಒಂದು ಗೆಸ್ಟ್ ರೀತಿಯಲ್ಲಿ. ಆಗಿನ ಕಾಲದಲ್ಲಿ ಸದಾಕಾಲ ಪರಿಶುದ್ಧಾತ್ಮ ಇರ್ತಾ ಇರಲಿಲ್ಲ. ಆದ ಕಾರಣ ಹೊಸ ಒಡಂಬಡಿಕೆಯಲ್ಲಿ ಯೇಸು ಹೇಳ್ತಾನೆ, ಪ್ರೀತಿಯ ಸಹೋದರ ಸಹೋದರಿಯೇ, ನಾನು ಕಳಿಸಿಕೊಟ್ಟಂತ ಆತ್ಮ ನಿಮ್ಮಲ್ಲಿ ಸದಾಕಾಲ ಇರ್ತಾನೆ. ಒಂದು ಅಲ್ಲೇಲೂಯಾ ಹೇಳ್ರಿ. ದೇವರು ಪರಿಶುದ್ಧಾತ್ಮನಲ್ಲಿ ಕೊಟ್ಟಿದ್ದಾನಲ್ಲ ಯೇಸುವಿನ ಮೂಲಕವಾಗಿ, ಆ ಪರಿಶುದ್ಧಾತ್ಮ ಸದಾ ಕಾಲ ನನ್ನಲ್ಲಿ ನಿಮ್ಮಲ್ಲಿ ವಾಸವಾಗಿ ಈಗಲೂ ಇದ್ದಾನೆ. ಅದಕ್ಕೆ ಯೇಸು ಹೇಳ್ತಾನೆ, ನನಗೆ ಹೊಡಿರಿ, ನನ್ನ ಬೈರಿ, ನನ್ಗೆ ಗೇಲಿ ಮಾಡ್ರಿ, ಹಿಂಸೆ ಮಾಡ್ರಿ, ಅವಮಾನ ಮಾಡ್ರಿ, ಏನ್ ಬೇಕಾದ್ರೂ ಮಾಡ್ರಿ, ನಾನು ನಿಮಗಾಗಿ ರಕ್ತ ಕೊಟ್ಟಿದ್ದೀನಿ. ಆದ್ರೆ ನಾನು ನಿಮಗೋಸ್ಕರ ಸಹಾಯಕನನ್ನು ಕಳಿಸಿಕೊಟ್ಟಿದ್ದೀನಲ್ಲ, ಆ ಪರಿಶುದ್ಧಾತ್ಮನನ್ನ ದಯಮಾಡಿ ನೀವೇನ್ ಮಾಡ್ಬೇಡ್ರಿ, ನಿಂದಿಸ್ಬೇಡ್ರಿ, ಹಿಂಸಿಸ್ಬೇಡ್ರಿ, ಅವಮಾನ ಮಾಡ್ಬೇಡ್ರಿ, ಅವನಿಗೆ ದುಃಖ ಪಡಿಸಬೇಡ್ರಿ. ಯಾಕಂದ್ರೆ ಅವನನ್ನ ಆಲ್ರೆಡಿ ನಿಮ್ಮಲ್ಲಿ ಇಟ್ಟು ನಾನು ಮುದ್ರೆ ಹೊಡೆದು ಬಿಟ್ಟಿದ್ದೇನೆ. ಅವನು ನಿಮ್ಮನ್ನು ಬಿಟ್ಟು ಹೋಗುವಂತ ಪರಿಶುದ್ಧಾತ್ಮ ಅಲ್ಲ. ನೀವು ಒಳಗಡೆನೆ ಸೈಡಲ್ಲಿ ಇದ್ಕೊಂಡು ನಿಮ್ಮನ್ನ ನೋಡಿ ನೊಂದ್ಕೊಂಡು ಗೋಳಾಡ್ಕೊಂಡು ಅಳ್ಕೊಂಡು ದುಃಖ ಪಡ್ತಿರುವಂತ ಪರಿಶುದ್ಧಾತ್ಮ. ಅದಕ್ಕೆ ದಾವೀದ ಹೇಳ್ತಾನೆ, ದೇವರೇ ನಿನ್ನ ಕಣ್ಣನ್ನು ಓಪನ್ ಮಾಡಿದ್ರೆ ಅತಿಶಯಗಳನ್ನ, ಅದ್ಭುತಗಳನ್ನ ನಿನ್ನ ಮನೇಲಿ ಇದ್ಕೊಂಡು ನಿನ್ ಕೆಲಸ ಮಾಡ್ಕೊಂಡು, ನಿನ್ನ ಆರಾಧನೆ ಮಾಡ್ಕೊಂಡು, ನಿನ್ ಸೇವೆ ಮಾಡ್ಕೊಂಡು ನಿನಗಾಗೆ ನಾನು ಇದು ಬಿಡ್ತೇನೆ. ಇಡೀ ಬೈಬಲ್ ನಲ್ಲಿ ದಾವೀದ ಒಬ್ಬನೇ ಬರೆಯೋದು, ನಿನ್ನ ಆಲಯದ ಬಾಗಿಲಲ್ಲಿ ಯಾವಾಗಲೂ ನಾನು ಇರ್ತೀನಿ ದೇವರು. ಅವನು ಹೇಳ್ತಾನೆ, ದೇವರೇ ನನ್ನ ಕಣ್ಮುಂದೆ ನಾನು ನನ್ನ ತಂದೆ ತಾಯಿನ, ಅಣ್ಣ ತಮ್ಮನನ್ನ, ಅಕ್ಕ ತಂಗಿಯನ್ನ, ಬಂಧು ಬಳಗ, ಸ್ನೇಹಿತರನ್ನ, ನಾನು ಇಷ್ಟಪಟ್ಟವ್ರನ್ನ ಇಟ್ಕೊಳ್ಳಲ್ಲಪ್ಪ. ನೀನು ಓಪನ್ ಮಾಡಿದ್ರೆ ನನ್ನ ಕಣ್ಣ ಮುಂದೆ ನಿನ್ನನ್ನೇ, ಹಲ್ಲೆಲೂಯಾ, ನಿನ್ನನ್ನೇ ನನ್ನ ಕಣ್ಣು ಮುಂದೆ ಸದಾ ಕಾಲ ಇಟ್ಕೊಳ್ಳಕ್ಕೆ ನನ್ನ ಆಸೆ. ಅದಕ್ಕೆ ಪೌಲ ಹೇಳ್ತಾನೆ, ನಾನು ಇನ್ನೂ ರಕ್ಷಣೆ ಹೊಂದದ ಮೇಲೂ, ದೇವರನ್ನ ಕಂಡ್ಕೊಂಡ ಮೇಲೂ, ದೇವರನ್ನ ಒಪ್ಪಿಕೊಂಡ ಮೇಲೂ, ಅಭಿಷೇಕ ತಿಳ್ಕೊಂಡ ಮೇಲೂ, ಅಭಿಷೇಕನ ಹೊಂದಿಕೊಂಡ ಮೇಲೂ ಈಗ ಸ್ಟಿಲ್ ನಾನು ಯಾರನ್ನ ಒಲಿಸ್ಕೊಳ್ತಾ ಇದ್ದೀನಿ, ಯಾರಿಗೋಸ್ಕರ ಜೀವಿಸ್ತಾ ಇದ್ದೀನಿ. ಒಂದು ವೇಳೆ ತಂದೆ ತಾಯಿಗ, ಅಣ್ಣ ತಮ್ಮನಿಗ, ಅಕ್ಕ ತಂಗಿಗ, ಗಂಡ ಹೆಂಡತಿಗ, ಮಕ್ಕಳಿಗ, ಆಸ್ತಿಗ, ಲೋಕಕ್ಕೆ, ಲೋಕದ ಕಾರ್ಯಗಳಿಗೋಸ್ಕರ, ಯಾರನ್ನ ಮೆಚ್ಚಿಸುವುದಕ್ಕಾಗಿ ನಾನು ಜೀವಿಸ್ತಾ ಇದ್ದೇನೆ. ಪೌಲ ಹೇಳ್ತಾನೆ, ಮನುಷ್ಯರನ್ನು, ದೇವರನ್ನು, ಯಾರನ್ನ ಒಲಿಸ್ಕೊಳ್ತಾ ಇದ್ದೀನಿ? ಮನುಷ್ಯರನ್ನು ಮೆಚ್ಚಿಸುವವನಾಗಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ. ರಕ್ಷಣೆ ಹೊಂದಿದ ಮೇಲೆ ಅವನ್ ಟೋಟಲಿ ಅವನ ಲೈಫ್ ಕ್ಯಾರೆಕ್ಟರ್ ಚೇಂಜ್ ಆಗಿದೆ. ಪ್ರಿಯ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ಕಣ್ಣೊಂದು ನೆಟ್ಟಗಿದ್ದರೆ ಇಡೀ ದೇಹ ನೆಟ್ಟಗಿರುತ್ತಂತೆ. ಆದ್ರೂ ಇವತ್ತು ಏನ್ ಗ್ರೇಸ್ ಗೊತ್ತಾ, ಕುರುಡರಿಗೆ ದೇವ್ರು ಎಂತ ವಿಶೇಷವಾದ ಜ್ಞಾನ ಕೊಟ್ಟಿದ್ದಾನ್ರಿ. ಕಣ್ಣಿದ್ದವನು ಎಡುತ್ತಾ ಇದ್ದಾನೆ, ಇವತ್ತು ಕಣ್ಣಿಲ್ದೇ ಇರೋನು ಎಡುತ್ತಾ ಇಲ್ಲ. ಅವನಿಗೆ ಅದ ಒಂದು ಸ್ಕೂಲ್ ಇದೆ, ಅದ್ರಲ್ಲಿ ಹೋಗೋರು ಕಲಿತಾರೆ, ಅದ್ರಲ್ಲಿ ಓದ್ತಾರೆ, ಅವ್ರು ನಡೀತಾರೆ, ನಮ್ಗಿಂತ ಚೆನ್ನಾಗಿ ರೋಡ್ನ ಕ್ರಾಸ್ ಮಾಡ್ತಾರೆ. ನಮಗಿವತ್ತು ಯಾರಾದ್ರೂ ಹಿಡ್ಕೊಂಡು ಹೋಗ್ಬೇಕು, ಆದ್ರೆ ಅವ್ರಿಗೆ ಹಿಡ್ಕೊಳ್ಳೋದೇ ಬೇಡ. ಅವ್ರು ಕೂಲಿಂಗ್ ಗ್ಲಾಸ್ ಹಾಕೊಂಡು ಇಲ್ಲದೆ ಹೋದ್ರು ಇರೋ ತರ ನಡೀತಾರೆ. ಅದು ದೇವರ ಕೃಪೆ. ಅದು ಭಕ್ತನಾದ ಪೌಲ, ದಾವೀದ ಬರಿತಾ ಇದ್ದಾರೆ, ದೇವರೇ ನನ್ನ ಕಣ್ಣನ್ನ ಆತ್ಮಿಕ ವಿಷಯದಲ್ಲಿ ತೆಗಿಯಪ್ಪ. ಶಾರೀರಿಕ ಕಣ್ಣುಗಳ ಮೂಲಕವಾಗಿ ನನ್ನ ದಾರಿ ಅಡ್ಡದಾರಿ ಹೋಗ್ತಾ ಇದೆ, ತಪ್ಪಾದ ದಾರಿ ಹೋಗ್ತಾ ಇದ್ದೀನಿ, ಅರಿಯದವರಾಗಿ ಹೋಗ್ತಾ ಇದ್ದೀನಿ, ಕಂಡು ಕಾಣದವರು ಹೋಗ್ತಾ ಇದ್ದೀನಿ. ಇಂಥ ಒಂದು ಅಡ್ಡದಾರಿ ಎಳೆಯತಕ್ಕ ನನ್ನ ಕಣ್ಣನ್ನ ಕ್ಲೋಸ್ ಮಾಡಿ ನಿನ್ನ ಮಾರ್ಗವನ್ನು ಬೋಧಿಸುವಂತ ಆತ್ಮಿಕ ಕಣ್ಣನ್ನ ನನಗೆ ಓಪನ್ ಮಾಡುವಂತ ದಾವೀದ ದೇವರನ್ನ ಕೇಳ್ಕೊಳ್ತಾನೆ. ಪ್ರಿಯ ಸಹೋದರಿ, ಎಷ್ಟು ಜನ ನಂಬ್ತೀರಾ? ಆತ್ಮಿಕ ಕಣ್ಣು ಓಪನ್ ಆದ್ರೆ
ಅದು ಈ ಲೋಕನ ನೋಡಲ್ಲ, ಅದು ಪರಲೋಕನ ನೋಡುತ್ತೆ, ದೇವರನ್ನು ನೋಡುತ್ತೆ, ದೇವರ ಮಹಿಮೆಯನ್ನು ನೋಡುತ್ತೆ, ದೇವರ ಪ್ರಭಾವವನ್ನು ನೋಡುತ್ತೆ, ದೇವರ ಅತಿಶಯವನ್ನು ನೋಡುತ್ತೆ, ದೇವರ ಸೂಚಕ ಕಾರ್ಯಗಳನ್ನ ಅದು ಗಮನಿಸಿ ನೋಡುತ್ತಂತೆ. ಆಮೆನ್. ಎಲಿಯ ಮತ್ತು ಎಲಿಷಾ ಮತ್ತು ಗೆಹಜಿನ ನೋಡ್ರಿ, ಅವರಿಬ್ರು ಜೊತೆಲೇ ಇದ್ದಾರೆ, ಆದ್ರೆ ಅವರ ನೋಟ ಡಿಫ್ರೆಂಟ್, ಅವರ ಅಭಿಷೇಕ ಡಿಫ್ರೆಂಟ್, ಅವರ ಆಲೋಚನೆ ಡಿಫ್ರೆಂಟ್. ಆದ್ರೆ ಇಬ್ರು ಒಂದೇ ಕಡೆ ಇದ್ದಾರೆ. ದೇವರ ವಾಕ್ಯ ಹೇಳ್ತದೆ, ಎಲೀಷನ ಶಿಷ್ಯ ಗೆಹಜಿ. ಪ್ರಿಯ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ಇವತ್ತು ನನ್ನ ದೃಷ್ಟಿ ಯಾರ ಮೇಲೆ ಇದೆ, ಯಾರನ್ನು ನೋಡ್ತಾ ಇದೆ, ಯಾರ ಮಾರ್ಗದಲ್ಲಿ ಮೇಲಿದೆ, ಯಾವ ಮಾರ್ಗವನ್ನು ಹುಡುಕುತ್ತಾ ಇದೆ. ದೇವರ ವಾಕ್ಯದ ಪ್ರಕಾರ ಕ್ರಿಸ್ತನ ಹೆಜ್ಜೆ ಜಾಡನ್ನ ಕಂಡಿಡಿದು ನಡಿಬೇಕಂತ ವಿಶ್ವಾಸಿ. ಲೋಕದ ಹೆಜ್ಜೆ ಜಾಡನ್ನು ಗಮನಿಸ್ತಾ ಇದ್ದೇವಾ? ದೇವರಾತ್ಮನ ಮೂಲಕವಾಗಿ ದೈವಿಕವಾದ ಪರಲೋಕದ ಹೆಜ್ಜೆ ಜಾಡನ್ನ ನಾವು ಗಮನಿಸ್ತಾ ಇದ್ದೇವಾ? ಒಂದು ವೇಳೆ ಕ್ರಿಸ್ತನನ್ನ ಮೆಚ್ಚಿಸುವವರಾಗಿರದೆ ಹೋದ್ರೆ ನಾವು ಕ್ರಿಸ್ತನಿಗೆ ದಾಸರಲ್ಲ. ದೇವರ ಚಿತ್ತ ಕ್ರಿಸ್ತನ ದಾಸರಾಗಿರಬೇಕು. ಎಲೀಷನ ಶಿಷ್ಯ ಯಾರು? ಎಲೀಷನ ಶಿಷ್ಯ ಯಾರು? ಕರೆಕ್ಟಾ? ಗೆಹಜಿ ನೋಡುವಂತ ದೃಷ್ಟಿ ಬೇರೆ, ಎಲೀಷಾ ನೋಡುವಂತ ದೃಷ್ಟಿ ಬೇರೆ. ಒಂದು ದಿನ ಎಲೀಷನನ್ನು ಹಿಡಿಯೋದಕ್ಕೆ ಸುಮಾರು 1000 ಸೈನಿಕರು ಬಂದು ಬಿಟ್ಟಿದ್ದಾರೆ. ರಾಜನ ಮಾತು ಕೇಳಿ ಅವನ್ನ ಕರ್ಕೊಂಡ್ಬರೋದಕ್ಕೆ ಅಂತ ಬಂದಿದ್ದಾರೆ. ಅವ್ರ ಶಿಷ್ಯನಾದ ಗೆಹಜಿ ಎಲೀಷನ ಬಳಿಗೆ ಓಡ್ ಬಂದು ಹೇಳ್ತಾನೆ, ಅಯ್ಯ, ನಿನ್ನನ್ನು ಹಿಡಿಯೋದಕ್ಕೆ, ನಿನ್ನನ್ನು ಕರ್ಕೊಂಡು ಹೋಗೋದಕ್ಕೆ, ರಾಜನ ಮುಂದೆ ನಿಲ್ಲಿಸೋದಕ್ಕೆ ಇಷ್ಟು ದೊಡ್ಡ ಸೇನೆ ಬಂದಿದೆ. ಅದು ಎಷ್ಟು ದೊಡ್ಡ ಸೇನೆ ಅಂದ್ರೆ ನಾವಿರುವಂತ ಬಿಲ್ಡಿಂಗ್ ಸುತ್ತಲೂ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಜಾಗನೇ ಇಲ್ಲ ಓಡೋಗೋದಕ್ಕೆ, ತಪ್ಪಿಸ್ಕೊಳ್ಳೋಕೆ ಜಾಗ ಇಲ್ಲ. ಅಯ್ಯ, ನಮ್ಮ ಇಡೀ ಬಿಲ್ಡಿಂಗ್ ನ ಸುತ್ಕೊಂಡ್ಬಿಟ್ಟಿದ್ದಾರೆ. ಅದು ಎಷ್ಟು? 3 ರೌಂಡ್. ಅಷ್ಟು ದೊಡ್ಡ ಸೇನೆ ಬಂದ್ಬಿಟ್ಟಿದೆಯಲ್ಲ, ಈಗ ನಾವೇನು ಮಾಡೋದು? ಪ್ರಿಯ ಸಹೋದರ, ದೇವರ ವಾಕ್ಯ ಹೇಳ್ತದೆ, ಎಲೀಷನು ಗೆಹಜಿ ನೋಡಲ್ಪಟ್ಟದ್ದು ಲೋಕದ ಸೇನೆ. ಎಲೀಷನು ಗೆಹಜಿಯ ಮಾತನ್ನ ಕೇಳಿ ಕೋಣೆಯ ಬಾಗಿಲನ್ನು ತೆಗೆದು ಅವನು ಬಂದ ಕೂಡಲೇ ಆ ಬಂದಂತ ಸೈನಿಕರನ್ನ ನೋಡುವುದಕ್ಕೆ ಮುಂಚಿತವಾಗಿ ದೇವರಾತ್ಮನಿಂದ ತುಂಬಲ್ಪಟ್ಟಂತ ಮನುಷ್ಯ, ಅವನು ನೋಡುವಂತ ದೃಷ್ಟಿ ಬೇರೆ. ಅವನ್ ಗೆಹಜಿ ತೋರಿಸುವಂತ ಈ ಸೈನಿಕರನ್ನ ನೋಡೋದಕ್ಕೆ ಮುಂಚಿತವಾಗಿ ಆ ಪರಲೋಕದ ಕಡೆಗೆ ನೋಡ್ತಾ ಇದ್ದಾನೆ. ನೋಡಲ್ಪಟ್ಟಂತ ಎಲೀಷನ್ ಹೇಳ್ತಾನೆ, ಗೆಹಜಿ, ನೀನ್ ನೋಡಲ್ಪಟ್ಟಂತ ಸೇನೆಯ ಪವರ್ ಏನ್? ಅವ್ರು ಬರೀ ರಥಗಳಲ್ಲಿ ಬಂದಿದ್ದಾರೆ, ಕುದುರೆಗಳಲ್ಲಿ ಬಂದಿದ್ದಾರೆ, ನಡ್ಕೊಂಡು ಬಂದಿದ್ದಾರೆ, ಬರ್ಜಿಗಳು ಕತ್ತಿಗಳನ್ನ ಎತ್ಕೊಂಡು ಬಂದಿದ್ದಾರೆ ಅಷ್ಟೇ. ಆದ್ರೆ ನನ್ನ ದೇವರ ಸೇನೆಯನ್ನ, ನನ್ನ ದೇವರ ಪವರನ್ನ, ನನ್ನ ದೇವರ ಮಹಿಮೆಯನ್ನ, ನನ್ನ ದೇವರು ತನ್ನ ಮಕ್ಕಳಿಗೆ ಇಟ್ಟಂತ ಆ ಕಾರ್ಯವನ್ನ ನಿನ್ನ ಕಣ್ಣುಗಳು ನೋಡ್ಲಿ ಅಂತ ಅವನ್ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ. ದೇವರೇ, ನನ್ನ ಶಿಷ್ಯನ ಕಣ್ಣನ್ನ ನೀನು ಓಪನ್ ಮಾಡಪ್ಪ. ಭಕ್ತನ ಪ್ರಾರ್ಥನೆಯನ್ನು ದೇವರು ತಿರಸ್ಕಾರ ಮಾಡಲ್ಲ, ಭಕ್ತನ ಪ್ರಾರ್ಥನೆಯನ್ನು ದೇವರು ಪುರಸ್ಕರಿಸ್ತಾರಂತೆ. ಆ ಪ್ರಾರ್ಥನೆಗೆ ಪ್ರತಿಯಾಗಿ ದೇವರು ಗೆಹಜಿಯ ಕಣ್ಣನ್ನು ಓಪನ್ ಮಾಡುವಾಗ ಅವನು ಸಹ ಎಲೀಷನ ಜೊತೆ ಪರಲೋಕದ ದೇವರನ್ನು ನೋಡುವಾಗ ದೇವರ ವಾಕ್ಯ ಹೇಳ್ತದೆ, ಲೋಕದಲ್ಲಿ ಇರುವವನಿಗಿಂತ ನನ್ನಲ್ಲಿ ವಾಸ ಮಾಡುವ ದೇವರ ಬಲ ಅದು ಸಾಧಾರಣವಾದ ಬಲ ಅಲ್ಲ, ಅದು ದೊಡ್ಡ ಬಲ, ಅತಿಶಯವಾದ ಬಲ, ಮಹಿಮೆಯಾದ ಬಲ, ಎಣಿಸಿಕೆ ಆಗದಂತ ಕಾರ್ಯಗಳನ್ನ ಮಾಡುವಂತ ಒಂದು ಬಲ. ಪ್ರಿಯ ಸಹೋದರಿ, ಎಲೀಷಾ ಗೆಹಜಿಗೆ ಹೇಳ್ತಾನೆ, ಒಂದು ಸಲ ನಿನ್ನ ಕಣ್ಣುಗಳಿಂದ ಮೇಲೆ ನೋಡು. ದೇವರ ವಾಕ್ಯ ಹೇಳ್ತದೆ, ಕೆಳಗೆ ಇರತಕ್ಕ ರೀತಿಯಲ್ಲೇ ಮೇಲೆ ಆಕಾಶದಲ್ಲಿ ದೇವರ ಮಕ್ಕಳ ಪರವಾಗಿ ಬಂದಂತ ಸೈನಿಕರು ನಿಂತಿಲ್ಲ. ಅವರು ವಿಶೇಷವಾಗಿ ಅವರು ಸಹ ರಥದಲ್ಲೇ ಬಂದಿದ್ದಾರೆ. ಆದ್ರೆ ದೇವರ ಮಕ್ಕಳ ಪರವಾಗಿ ನಿಲ್ಲಲ್ಪಟ್ಟಂತ ರಥಗಳು ಸಾಧಾರಣವಾದ ರಥಗಳಲ್ಲ. ಸತ್ಯವೇದ ಹೇಳ್ತದೆ, ಆ ರಥಗಳು ಅಗ್ನಿಮಯ ರಥ. ಅಗ್ನಿಮಯ ರಥ ಅಂದ್ರೆ ಬೆಂಕಿ ಉರಿಯುತ್ತಿರುವಂತ ರಥಗಳು.
ಇವರ ರಥದಲ್ಲಿ ಬೆಂಕಿ ಉರಿತಾ ಇಲ್ಲ, ಅವರ ರಥದಲ್ಲಿ ಬೆಂಕಿ ಉರಿತಾ ಇದೆ. ಇರುವಂತ ದೇವದೂತರುಗಳು ಅದು ಸಾಧಾರಣವಾಗಿ ಕಾಣ್ತಾ ಇಲ್ಲ, ಪ್ರಭಾವದಿಂದ ಮಹಿಮೆಯಿಂದ ಅತಿಶಯಗಳನ್ನ ಮಾಡುವಂತ ದೇವದೂತರುಗಳು ಕಾಣ್ತಾ ಇದ್ದ. ಪ್ರಿಯ ಸಹೋದರಿ, ಲೋಕದವರಿಗೂ ವಿಶ್ವಾಸಿಗಳಿಗೆ ಇರುವಂತ ವ್ಯತ್ಯಾಸ, ಲೋಕದವರು ನೋಡುವಂತ ವಿಧಾನ ಬೇರೆ, ವಿಶ್ವಾಸಿಗಳು ನೋಡುವಂತ ವಿಧಾನ ಬೇರೆ. ಲೋಕದವರು ಲೋಕದ ಬಲದ ಮೇಲೆ ವಿಶ್ವಾಸ ಇಟ್ಟರೆ, ನಾವು ಪರಲೋಕ ಸಂಸ್ಥಾನದವರಾದ ನಿಮಿತ್ತ ಪರಲೋಕದ ಕಡೆಗೆ ನಮ್ಮ ಕಣ್ಣುಗಳನ್ನೆತ್ತಬೇಕು. ದಾವೀದ ಹೇಳ್ತಾನೆ ಕೀರ್ತನೆ 121:1 ನಿನ್ನ ಮತ್ತು ನನ್ನ ಸಹಾಯ, ವಿಶ್ವಾಸಿಗಳ ಸಹಾಯ, ನಿರೀಕ್ಷೆ ಇಟ್ಟವರ ಸಹಾಯ, ದೇವರನ್ನ ಕಂಡುಕೊಂಡವರ ಸಹಾಯ, ಯೇಸುವಿನ ಸ್ವಂತ ರಕ್ಷಕನಂತ ಒಪ್ಪಿಕೊಳ್ಳತಕ್ಕವರ ಸಹಾಯ ಎಲ್ಲಿಂದ ಬರುತ್ತೀ? ದೃಢವಾದ ಈ ಸುವಾರ್ತೆಯ ದೇವರ ಮಗನು ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ವಿಷಯವಾದದ್ದು. 15:1 15ನೇ ಅಧ್ಯಾಯ 1-3. ದೃಢವಾದ ದೃಢವಾದ ನಾವು ನೋಡಿ, ಪೌಲ ಹೇಳ್ತಾನೆ, ದೃಢವಾದ ನಂಬಿಕೆಗಳ ನಾವು ನಮ್ಮ ಸುಖವನ್ನು ನೋಡಿಕೊಳ್ಳದೆ ದೃಢವಿಲ್ಲದವರ ಅನುಮಾನಗಳನ್ನು ಸಹಿಸಿಕೊಳ್ಳಬೇಕು. ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ನೆರೆಯವನ ಹಿತವನ್ನು ಭಕ್ತಿ ವೃದ್ಧಿಯನ್ನು ಅಪೇಕ್ಷಿಸುವವನಾಗಿ ಅವನ ಸುಖವನ್ನು ನೋಡಿಕೊಳ್ಳಲಿ. ಯಾಕೆಂದರೆ ಕ್ರಿಸ್ತನು ಸಹ ತನ್ನ ಸುಖವನ್ನ, ಒಂದು ಹಲ್ಲೆಲೂಯಾ ಹೇಳ್ರಿ. ಯೇಸು ಸ್ವಾಮಿ ಸುಖನ ನೋಡಿದ್ರೆ ಭೂಲೋಕಕ್ಕೆ ಬರಕ್ಕೆ ಆಗ್ತಾ ಇರ್ಲಿಲ್ಲ, ಪರಲೋಕದ ಮಹಿಮೆನ ತ್ಯಾಗ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ಸತ್ಯವೇದ ಏನ್ ಹೇಳ್ತದೆ ಗೊತ್ತಾ? ಸದಾಕಾಲ ಸ್ತುತಿ ಹೊಂದಬೇಕಾದಂತ ಯೇಸು ನಮಗೋಸ್ಕರ ಸ್ತುತಿಯನ್ನು ಬಿಟ್ಟು ಈ ಲೋಕಕ್ಕೆ ಬಂದಂತೆ. ಸ್ತುತಿಸಬೇಕಾದಂತ ಜನ ಯೇಸುವನ್ನ ಬೈತಾ ಇದ್ದಾರೆ, ಗೇಲಿ ಮಾಡ್ತಾ ಇದ್ದಾರೆ, ಅವಮಾನ ಮಾಡ್ತಾ ಇದ್ದಾರೆ, ನಿಂದಿಸ್ತಾ ಇದ್ದಾರೆ. ಅದಕ್ಕೊಬ್ಬ ಭಕ್ತ ಹೇಳ್ತಾನೆ, ನಮಗೋಸ್ಕರ ಪರಲೋಕದ ಮಹಿಮೆನ ತ್ಯಾಗ ಮಾಡಿ ಭೂಲೋಕದಲ್ಲಿ ಬಂದು ತೂ ಛೀ ಅಂತ ಅನ್ನಿಸ್ಕೊಳ್ತಾ ಇದ್ದಾನಲ್ಲ, ಆ ತ್ಯಾಗಮಯಿಗೆ ನಮ್ಮ ಕೊಡುಗೆ ಏನು? ನಮ್ಮ ತೀರ್ಮಾನ ಏನು? ನಿಜವಾಗ್ಲೂ ಅವನ ಕಾರ್ಯಗಳ ಕಡೆಗೆ ನಮ್ಮ ಗಮನ ಇದೆಯಾ? ನಮ್ಮ ಆಸಕ್ತಿ ಇದೆಯಾ? ನಮ್ಮ ನಿರೀಕ್ಷೆ ಇದೆಯಾ? ನಮ್ಮ ಒಡಂಬಡಿಕೆ ಇದೆಯಾ? ನಮ್ಮ ತೀರ್ಮಾನಗಳು ಅಚಲವಾಗಿ ನಿಂತ್ಕೊಂಡಿದೆಯಾ? ಪರೀಕ್ಷೆ ಮಾಡಿಕೊಳ್ಬೇಕು. ಪೌಲ ಹೇಳ್ತಾನೆ, ದೃಢವಾದ ನಂಬಿಕೆಗಳು ನಾವು ನಮ್ಮ ಸುಖವನ್ನು ನೋಡಿಕೊಳ್ಳದೆ ದೃಢವಿಲ್ಲದವರ ಅನುಮಾನಗಳನ್ನು ಸಹಿಸಿಕೊಳ್ಬೇಕಂತ. ಅವರು ಅನೇಕರು ನಮ್ಮನ್ನು ನೋಡಿ ಬೈತಾರೆ, ಗೇಲಿ ಮಾಡ್ತಾರೆ, ಅವಮಾನ ಮಾಡ್ತಾರೆ, ನಿಂದಿಸ್ತಾರೆ. ಕ್ರಿಸ್ತನ ನಿಮಿತ್ತ ಅವುಗಳನ್ನು ನಾವು ಸಹಿಸಿಕೊಳ್ಳಬೇಕು ಅಂತ ದೇವರ ವಾಕ್ಯ ಹೇಳ್ತದೆ. ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ನೆರೆಯವನ ಹಿತವನ ಭಕ್ತಿ ವೃದ್ಧಿಯನ್ನ ಅಪೇಕ್ಷಿಸುವನಾಗಿ ಅವನ ಸುಖವನ್ನು ನೋಡಿಕೊಳ್ಳಲಿ. ಯಾಕಂದ್ರೆ ಕ್ರಿಸ್ತನು ಸಹ ತನ್ನ ಸುಖವನ್ನ, ಯಾಕಂದ್ರೆ 1 ಕೊರಿಂಥ 3:9 ಪೌಲ ಹೇಳ್ತಾನ್ರಿ, ನಾವ್ ಯಾಕೆ ಹಿಂಗೆಲ್ಲ ಮಾಡಬೇಕು ಅಂದ್ರೆ, ಎಂತ ಮಹಿಮೆಯಾದ ಮಾತನ್ನ ಪೌಲ್ ಬರೀತಾನೆ ಅಂದ್ರೆ, ನಾವು ಮೊದಲನೇದಾಗಿ ದೇವರ ಜೊತೆ ಕೆಲಸದವರು. ಒಂದು ಆಮೇನ್. ಏನಂತ ನಾವು ಮೊದಲು ದೇವರ, ಒಂದು ಹಲ್ಲೆಲೂಯಾ ಹೇಳ್ರಿ. ಎಷ್ಟು ಜನ ದೇವ್ರ ಜೊತೆ ಕೆಲಸ ಮಾಡಕ್ಕೆ ರೆಡಿ ಇದ್ದೀರಾ? ಎಷ್ಟು ಜನ ದೇವ್ರ ಜೊತೆ ಕೆಲಸ ಮಾಡಕ್ಕೆ ರೆಡಿ ಇದ್ದೀರಾ? ಹಲ್ಲೆಲೂಯಾ. ಎರಡನೇದನ್ನ ಹೇಳ್ತಾನೆ, ದೇವರ ಒಲವು, ದೇವರ ಜೊತೆ ಕೆಲಸದವರು. ಎರಡನೇದು ದೇವರ ಒಲವು, ಮೂರನೇದು ದೇವರ ಕಟ್ಟಡವು ನೀವಾಗಿದೆ. ನಿದ್ರೆ ಬರೋರು ಅಲ್ಲೇಲು ಹೇಳ್ರಿ. ಒಳ್ಳೆ ಗಾಳಿ ಬ್ರದರ್, ಒಳ್ಳೆ ತಿಂಡಿ ತಿನ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಬ್ರದರ್. ನೀವು ಬೇರೆ ಕಣ್ ತೆಗೀರಿ ಅಂತ ಹೇಳ್ತಾ ಇದ್ದೀರ, ನಾವು ಕಣ್ಣೇ ತೆಗಿಯಕ್ಕೆ ಆಯ್ತಾ ಇಲ್ಲ. ನಿಮ್ಗೆ ಗೊತ್ತಾ ಇನ್ನೊಂದು ಸೀಕ್ರೆಟು? ಕೆಲವ್ರು ಕಣ್ಣು ಓಪನ್ ಮಾಡ್ಕೊಂಡೇ ಮಲಗಿರ್ತಾರೆ.
ಆ ಸೀಕ್ರೆಟ್ ಗಂಡ ಹೆಂಡತಿಗೆ ಮಾತ್ರ ಗೊತ್ತಿರ್ತದೆ. ಯಾಕೆಂದ್ರೆ ಅವರಿಬ್ರು ತಾನೇ ಪಕ್ಕ ಮಲಗಿರ್ತಾರೆ. ಯಾರು ಕಣ್ ತೆಗೆದು ಮಲಗಿರ್ತಾರೆ ಆ ಗಂಡನಿಗೆ ಗೊತ್ತಿರ್ತದೆ, ಗಂಡ ಮಲಗೋದು ಹೆಂಡತಿಗೆ ಗೊತ್ತಿರ್ತದೆ. ಅವರಿಬ್ರು ಆಚೆ ಹೇಳೋದೇ ಇಲ್ಲ. ಅವನೋಗಿ ಸುಮ್ಮನೆ ಕೂತ್ಕೊಂಡು ಚೇರಲ್ಲಿ ಹಿಂಗೆ ಕಣ್ಬಿಟ್ಕೊಂಡು ನಿದ್ರೆ ಹೊಡಿತಾ ಇರ್ತಾನೆ. ಆ ಸೀಕ್ರೆಟ್ ಹೆಂಡತಿಗೆ ಮಾತ್ರ ಗೊತ್ತು, ಯಾರಿಗೂ ಗೊತ್ತಾಗೋದಿಲ್ಲ. ಅದಕ್ಕೆ ಒಬ್ಬ ಬರೀತಾನೆ, ನಿಜವಾಗ್ಲೂ ನಿದ್ರೆ ಮಾಡೋರ್ನ ಎಬ್ಬಿಸ್ಬೋದಂತೆ, ನಿದ್ರೆ ಮಾಡೋರ ಥರ ಇರೋರ್ನ ಎಬ್ಸಕ್ಕೆ ಆಗಲ್ಲಂತೆ. ಅದು ದೇವ್ರು ನಮಗೆ ನಿದ್ರೆ ಮಾಡಿದ್ವಲ್ಲ, ನಾನು ಬರೋಣ ಹತ್ರ ಆಯ್ತು, ಎಚ್ಚರಿಕೆ ಆಗಿರಿ ಅಂತ. ಎಚ್ಚರಿಕೆ ಆಗಿರಿ ಅಂತ ಯಾರಿಗೆಲ್ಲ ಕರೆದು ಬಿಟ್ನೋ, ಒಂದು ಸಲ ಎಚ್ಚೆತ್ಕೊಂಡವನು ತಿರ್ಗಾ ಮಲಗಕ್ಕೆ ಹೋಗಿಲ್ಲ. ಬೈಬಲ್ ಪ್ರಕಾರ ನಾವು 3 ಹೊತ್ತು ಮಲಗಬೇಕಂತ ಆಸೆ. 3 ಹೊತ್ತು ಮಲಗೋವನು ದೇವರಾತ್ಮ ಅಲ್ಲ, ಬರೆದಿಟ್ಕೊಳ್ರಿ. ನನಗೆ ತುಂಬ ಜನ ಬೈತಾರೆ, ನಿನಗೇನು ಹುಚ್ಚೇನಯ್ಯ ಯಾವಾಗಲೂ ಎದ್ದಿರ್ತೀಯ ಅಂತ. ನನಗೆ ಹುಚ್ಚಲ್ಲ, ನನ್ನ ದೇವ್ರು ಯಾವಾಗ ಅಲೋ ಅಂತನೋ ನಾನು ಕೇಳಿಸ್ಕೊಳಕ್ಕೆ ಆಸೆ. ಹಲ್ಲೆಲೂಯಾ. ಪಾಸ್ಟರ್ ನಿಮಗೇನು ಕೆಲಸ ಅಲ್ಲ, ನೀವು ಎದ್ದಿರ್ತೀರ, ನಾವು ತುಂಬ ಕೆಲಸ ಮಾಡ್ತೀವಿ. ಇಲ್ಲಿ ಕೆಲಸ ಇಲ್ದಿರೋರು ಕರೆದಿಲ್ಲ ದೇವರು, ಒಳ್ಳೊಳ್ಳೆ ಕೆಲಸ ಮಾಡೋನಿಗೆ ಕರೆದಿದ್ದು ದೇವರು. ಒಂದು ಆಮೇಲೆ ಹೇಳ್ರಿ, ಪರಿಶುದ್ಧಾತ್ಮ ಬೇಕು, ವರ ಬೇಕು, ಕೆರ ತಗೊಂಡು ಹೊಡಿಬೇಕು ಸೈತಾನಿಗೆ, ಇವೆಲ್ಲ ಆಸೆ ಐತೆ ನಮಗೆ. ಆದರೆ ನಾವು ಮಾತ್ರ ಆರಾಮಾಗಿರ್ಬೇಕು. ಹಂಗೆಲ್ಲ ಆಗಲ್ರಿ, ಕಷ್ಟಪಡ್ದಿರ ಸುಖ ಸಿಗಲ್ಲ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಯೇಸುನು ತನ್ನ ಸುಖವನ್ನು ನೋಡಿಕೊಳ್ಳದೆ, ನಮ್ಮ ರಕ್ಷಕನಾಗಿರುವಂತ ಯೇಸು ತನ್ನ ಸುಖವನ್ನು ನೋಡಿಕೊಂಡಿಲ್ಲ. ಅವನ ಶಿಷ್ಯರಾಗಿರುವಂತ ನಾವು ದೇವರ ಸೇವೆಗೋಸ್ಕರ ನಮ್ಮ ಸುಖ ನೋಡ್ಕೊಳಕ್ಕಾಗಲ್ಲ. ಪ್ರಿಯ ಸಹೋದರಿ, ಭಕ್ತನಾದ ಪೌಲ್ ಹೇಳ್ತಾ ಇದ್ದಾನೆ, ನಾವೇನಾಗಿದ್ದೇವೆ? ದೇವರ ಜೊತೆ ಕೆಲಸದವರು, ದೇವರ ಒಲವು ದೇವರ ಕಟ್ಟಡವಾಗಿದೆ. ಆಮೆನ್. ಎಷ್ಟು ಜನ ಕ್ರಿಸ್ತನೊಂದಿಗೆ ಸೇರಿ ಕೆಲಸ ಮಾಡಕ್ಕಿಷ್ಟ? ಈಗ ಹೃದಯದ ಬಾಗಿಲನ್ನು ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾರಾದ್ರೂ ನನ್ನ ಧ್ವನಿಯನ್ನು ಕೇಳಿ ಹೃದಯದ ಬಾಗಿಲನ್ನು ತೆರೆಯುವುದಾದ್ರೆ ಅವನ ಒಳಗಡೆ ಏನಂತೆ, ಅವನ ಒಳಗಡೆ ಬಂದು ನಿದ್ರೆ ಮಾಡ್ತೀನಿ ಅಂದವನ. ಎಂಥ ಸೌಭಾಗ್ಯ ನೋಡಿ. ಇದನ್ನು ಕೇಳುವಾಗಲೇ ನೀವು ಸಂತೋಷವಾಗಿ ಆಮೇನ್ ಹಲ್ಲೆಲೂಯಾ ಅನ್ಬೇಕು. ಸ್ವಾಮಿ ಅಂತ ನಾನು ಅವತ್ತಿಂದ ತಟ್ತಾ ಇದ್ದೀನಿ, ಯಾರೂ ತೆಗೆದಿಲ್ಲ, ನಿನ್ನ ಶಬ್ದಕ್ಕಾದ್ರೂ ತೆಗೆದವ್ರಾ? ಪ್ರಿಯ ಸಹೋದರಿ, ಈಗ ಮೌನವಾಗಿರೋ ಟೈಮ್ ಅಲ್ಲ, ಎದ್ದು ಕೆಲಸ ಮಾಡೋ ಟೈಮ್, ಎದ್ದು ಸೇವೆ ಮಾಡೋ ಟೈಮ್, ನಿದ್ರೆ ಮಾಡೋರನ್ನ ಎಚ್ಚರಿಸುವಂತ ಟೈಮ್, ಪಾಪದ ಕಡೆಗೆ ಓಡುವಂತ ಜನಗಳನ್ನ ಶುದ್ಧ ಮಾಡಿಕೊಳ್ಳ್ರಿ ಅಂತ ಹೇಳುವಂತ ಒಂದು ಟೈಮ್, ದೇವರ ಕಡೆಗೆ ತಿರುಗಿಕೋ ಅಂತ ಹೇಳುವಂತ ಒಂದು ಟೈಮ್, ಆತ್ಮಿಕ ಕಣ್ಣುಗಳನ್ನು ತೆರೆಸುವಂತ ಒಂದು ಟೈಮ್. ಈ ಟೈಮ್ ತಿರ್ಗಾ ಬರಲ್ಲ. ಗತಿಸಿ ಹೋದ ದಿನ ಯಾವ ರೀತಿ ಬರೋದಿಲ್ವೋ, ಕಳೆದು ಹೋದ ಸಮಯ ತಿರುಗಿ ಬರಲ್ಲ. ಇರುವಂತ ಸಮಯದಲ್ಲೇ ದೇವರ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಪ್ರಿಯ ಸಹೋದರಿ, ನಾವು ದೇವರ ಜೊತೆ ಕೆಲಸದವರು, ದೇವರ ಹೊಲ ಮತ್ತು ದೇವರ ಕಟ್ಟಡವಾಗಿದ್ದೇವೆ. ಮತ್ತಾಯ 13:24 ದೇವರ ವಾಕ್ಯ ಹೇಳ್ತದೆ, ಪರಲೋಕ ರಾಜ್ಯವು ಒಳ್ಳೆಯ ಬೀಜವನ್ನ ತನ್ನ ಹೊಲದಲ್ಲಿ ಬಿತ್ತಿದ ಒಬ್ಬ ಮನುಷ್ಯನಿಗೆ ಹೋಲಿಕೆ ಆಗಿದೆ. ಒಳ್ಳೆಯ ಬೀಜ ಒಳ್ಳೆಯ ಬೀಜ ಯಾರು? ಒಳ್ಳೆಯ ಬೀಜ ಯಾರ್ರೀ? ದೇವರ ಮಕ್ಕಳೇ ಒಳ್ಳೆಯ ಬೀಜ. ಅಣಜಿಯ ಮಾತು ಕೇಳದೆ ಇರುವಂತ ಸೈತಾನನ ಮಕ್ಕಳೇ ಅಣಜಿ. ಆ ಅಣಜಿ ಮತ್ತು ಗೋಧಿ ಸಮ್ ಟೈಮ್ ಬೆಳೆಯುವಾಗ ಎರಡು ಈಕ್ವಲ್ ಆಗಿ ಒಂದೇ ರೀತಿಯಲ್ಲಿ ಕಾಣುತ್ತೆ. ಆದ್ರೂ ದೇವರ ಹೇಳ್ತಾನೆ, ಪರವಾಗಿಲ್ಲ, ಬೆಳೀಲಿ, ಭಯ ಪಡಬೇಡ್ರಿ ವಿಶ್ವಾಸಿಗಳೇ. ವಿಶ್ವಾಸ ನಿಮ್ದು ಗಟ್ಟಿಯಾಗಿದ್ರೆ ನೀವು ಬಿದ್ದೋಗಲ್ಲ. ಕಡೆಯಲ್ಲಿ ಅವುಗಳನ್ನು ನಾನು ತೆಗೆದು ಬಿಡ್ತೇನೆ. ಪ್ರಿಯ ಸಹೋದರಿ, ದೇವರ ವಾಕ್ಯ ಹೇಳ್ತದೆ, ಬೈಬಲ್ ಓದೋದ್ರು ಮಾತ್ರವಲ್ಲ, ಕೇಳಿಸ್ಕೊಳ್ಳೋದು ಮಾತ್ರ ಅಲ್ಲ. ದೇವರ ವಾಕ್ಯ ಹೇಳ್ತದೆ, ಓದೋದ್ರಿಂದ ಯಾರು ನೀತಿವಂತರಾಗಲ್ಲ, ಕೇಳೋದ್ರಿಂದ ಯಾರು ನೀತಿವಂತರಾಗಲ್ಲ. ಕೈಗೊಂಡು ನಡೆಯುವಾಗ ಕ್ರಿಯೆ ಇಲ್ಲದ ನಂಬಿಕೆ ಸತ್ತದ್ದು. ಅದಕ್ಕೆ ದಾವೀದ ಹೇಳ್ತಾನೆ, ದೇವರೇ, ನಾನು ಸಾಯೋವರೆಗೂ ಪರಿಶುದ್ಧನೂ ಆಗಿರಬೇಕು ಅನ್ನೋದಾದ್ರೆ ಮೊದಲು ನಿನ್ನ ದಯ ನನಗೆ ಬೇಕು. ಆಗ ನಾನು ಜೀವದಿಂದ ಇದ್ದು ನಿನ್ನ ವಾಕ್ಯವನ್ನು ಕೈಗೊಂಡು ನಡೀತೇನೆ.
ನನಗೆ ಚೆನ್ನಾಗಿ ಗೊತ್ತು ದೇವ್ರೆ, ನಾನು ಈ ಲೋಕದಲ್ಲಿ ಪ್ರವಾಸಿ, ಪರ್ಮನೆಂಟ್ ಆಗಿ ಇರೋಕೆ ನಾನು ಬಂದಿಲ್ಲ ಅಂತ ನನಗೆ ಗೊತ್ತು. ಈ ಲೋಕದಲ್ಲಿ ನಾನು ಪ್ರವಾಸಿಯಪ್ಪ. ಇರೋಷ್ಟು ಕಾಲ ನಿನ್ನ ಮೆಚ್ಚಿಸಬೇಕು, ನಿನ್ನ ನಾಮ ಮಹಿಮೆ ಪಡಿಸಬೇಕು, ನಿನ್ನ ರಾಜ್ಯ ಕಟ್ಟಬೇಕು, ನಿನಗಾಗಿ ಜೀವಿಸಬೇಕು, ನಿನಗಾಗಿ ಬಾಳಬೇಕು, ನಿನ್ನ ನಾಮ ಒಂದನ್ನೇ ನಾನು ಘನಪಡಿಸಬೇಕು. ಅದಕ್ಕೆ ಪೌಲ್ ಹೇಳ್ತಾನೆ, ಯಾರನ್ನ ಮೆಚ್ಚಿಸ್ತಾ ಇದ್ದೇವೆ? ಯಾರನ್ನ ಮೆಚ್ಚಿಸ್ತಾ ಇದ್ದೇವೆ? ನಾವು ಯಾರನ್ನ ಮೆಚ್ಚಿಸ್ತಾ ಇದ್ದೇವೆ? ಸ್ವಲ್ಪ ಅರ್ಥ ಮಾಡಿಕೊಳ್ಳ್ರಿ. ಪರಿಶುದ್ಧಾತ್ಮನ ತುಂಬಲ್ಪಟ್ಟವರಾಗಿ ಅರ್ಥ ಮಾಡಿಕೊಳ್ಳ್ರಿ. ಸಭೆಯೇ, ಪ್ರಕಟಣೆ ಹೇಳುತ್ತೆ, ದೇವರಾತ್ಮನು ಸಭೆಗೆ ಹೇಳುವುದನ್ನು ಕಿವಿ ಉಳ್ಳವನು ಕೇಳಲಿ. ಹಾಗಾದ್ರೆ ನಮ್ಗೆ ಕಿವಿ ಇಲ್ವಾ? ನಮ್ಗೆ ಕಿವಿ ಇಲ್ವಾ? ಶಾರೀರಿಕ ಕಿವಿ ಕಾಣ್ತಾ ಇದೆ, ಅನೇಕರ ಆತ್ಮಿಕ ಕಿವಿಗಳನ್ನ ಶತ್ರು ಮಂಕು ಬಳಿದು ಮುಚ್ಚಿಬಿಟ್ಟಿದ್ದಾನಲ್ಲ. ಆ ಮಂಕು ಬಳಿಯಲ್ಪಟ್ಟವರಲ್ಲಿ ಒಂದು ವೇಳೆ ನಾನು ಮತ್ತು ನೀವಾಗಿದ್ದೇವಾ? ಪರೀಕ್ಷೆ ಮಾಡಿಕೊಳ್ಳಬೇಕು. ಅವನು ಮಂಕು ಬಳಿಬಾರ್ದು ಅನ್ನೋದಾದ್ರೆ ಸದಾಕಾಲ ನಮ್ಮ ಆತ್ಮಿಕ ಕಣ್ಣು ಪರಲೋಕದ ದೇವರ ಕಡೆ ಇರಬೇಕು, ಆ ವಾಕ್ಯದ ಕಡೆಗೆ ಇರಬೇಕು, ದೇವರ ಮನೆ ಕಡೆಗೆ ಇರಬೇಕು, ದೇವರ ಕೆಲಸದ ಕಡೆಗೆ ಇರಬೇಕು, ದೇವರ ಹೊಲದ ಕಡೆಗೆ ಇರಬೇಕು, ದೇವರ ಕಟ್ಟಡದ ಕಡೆಗೆ ಇರಬೇಕು, ದೇವರ ಸೇವೆಯ ಕಾರ್ಯದ ಕಡೆಗೆ ನಮ್ಮ ಒಲವು ಇರಬೇಕಂತ. ನಾವೇನಾಗಿದ್ದೀವಿ? ದೇವರ ಜೊತೆ ಕೆಲಸದವರು, ದೇವರ ಹೊಲ, ದೇವರ ಕಟ್ಟಡ. ನಾವ್ಯಾರ ಜೊತೆ ಇದ್ದೇವೆ? ಯಾರ ಹೊಲದಲ್ಲಿದ್ದೇವೆ? ಪ್ರಿಯ ಸಹೋದರಿಯೇ, ರೂತ್ನ ಎಲ್ಲಿ ಕರ್ಕೊಂಡು ಹೋದ್ಲು? ಅವ್ರ ಅತ್ತೆ ಎಲ್ಲಿ ಕರ್ಕೊಂಡು ಹೋಗ್ತಾಳೆ? ಅವಳು ಯೋಚನೆ ಮಾಡಿದ್ಲು, ನಿನ್ಗೆ ನನ್ನ ಮಗ ಕೊಡೋಕ್ಕಾಗಲ್ಲ, ಭವಿಷ್ಯತ್ ಕೊಡೋಕ್ಕಾಗಲ್ಲ, ನನ್ನ ಸೊಸೆಯಾಗಿ ಕಂಟಿನ್ಯೂ ಮಾಡ್ಕೊಳಕ್ಕಾಗಲ್ಲ, ನಿನ್ನ ಜೀವನ ನಾನು ರೂಪಿಸಬೇಕಲ್ಲ, ಒಳ್ಳೆ ದಾರಿಗೆ ನಾನು ಸೇರಿಸಬೇಕಲ್ಲ, ಈತನ ಯೋಚನೆ ಮಾಡಬೇಕಲ್ಲ, ನಿನ್ನ ಬಾಳಿ ಬದುಕಬೇಕಲ್ಲ. ಆದ ಕಾರಣ ಬೇರೆಯವ್ರನ್ನ ಮದುವೆ ಆಗಿ ಹೋಗ್ಬಿಟ್ರೆ ನಿನ್ನ ಲೈಫ್ ಅನ್ಯಾಯವಾಗಿ ನಾಶ ಆಗಿ ಹೋಗುತ್ತೆ. ಅದಕ್ಕೆ ಅತ್ತೆ ಇಬ್ರು ಸೊಸೆಯರಿಗೆ ಹೇಳ್ತಾಳೆ, ನನ್ನ ಶಕ್ತಿ ಮುಗಿದೋಗಿದೆ, ಹಣ ಮುಗಿದೋಗಿದೆ, ನನ್ನ ಹತ್ರ ಯಾರು ಇಲ್ಲ, ನಾನು ಹೆಂಗೋ ಜೀವನ ಮಾಡ್ಕೊಳ್ತೀನಿ, ನೀವಿಬ್ರು ನಿಮ್ಮ ತಾಯಿ ಮನೆಗೆ ಹೋಗ್ಬಿಡ್ರಿ ಅಂದ್ರೆ ತವರಿಗೆ ಹೋಗ್ಬಿಡ್ರಿ ಅಂದಾಗ ಚಿಕ್ಕ ಸೊಸೆ ಹೊರಟೋಗ್ತಾಳೆ. ದೊಡ್ಡ ಸೊಸೆ ಅವಳೊಂದು ತೀರ್ಮಾನ ಮಾಡ್ತಾಳೆ, ಇಲ್ಲಮ್ಮ, ನಾನು ನಿನ್ನ ಮಗನ ಮೇಲೆ ನಂಬಿಕೆ ಇಟ್ಟು ಮದುವೆ ಆಗಿ ಬಂದೆ, ಅವನ ಜೀವನ ಮುಗಿದೋಯ್ತು, ಸತ್ತೋಗಿದ್ದಾನೆ, ಅವನ್ ಬಿಟ್ಟೋಗಿರೋ ನಿನ್ನನ್ನು ಬಿಟ್ಟು ಹೋಗುವಂತ ಮನಸ್ಸು ನನ್ನ ಹತ್ರ ಇಲ್ಲ. ನಿನ್ನ ಮಾತುಗಳು ಒಳ್ಳೇದು ಹೇಳ್ಕೊಡುತ್ತೆ, ನಿನ್ನ ಮಾರ್ಗದರ್ಶನ ನನಗೆ ಒಳ್ಳೇದು ಹೇಳ್ಕೊಡುತ್ತೆ, ನಿನ್ನ ಹತ್ರ ಇದ್ರೆ ನಾನು ಸುಖವಾಗಿರ್ತೀನಿ ಅಂತ ನನಗೆ ಒಂದು ನಂಬಿಕೆ ಇದೆ. ಆರಂಭ ಕಷ್ಟ ಅಷ್ಟೇ, ಅಂತ್ಯ ದೇವರ ಮಹಿಮೆಯಿಂದ ಕೂಡಿಸ್ತಂತೆ. ಹಲ್ಲೆಲೂಯಾ. ಆ ಅತ್ತೆ ಮಾತನ್ನ ಕೇಳಿ ಅವಳ ಜೊತೆ ಇರ್ತಾಳಲ್ಲ, ಅವಳಿಗೆ ಯಾವ ಮಾರ್ಗ ತೋರಿಸ್ತಾನೆ ಗೊತ್ತಾ? ಅವಳು ನಾಶ ಆಗುವಂತ ಮಾರ್ಗ ಅಲ್ಲ, ಹಾಳಾಗುವಂತ ಮಾರ್ಗ ಅಲ್ಲ. ದೇವರ ವಾಕ್ಯ ಹೇಳ್ತದೆ, ಯಾರ ಹೊಲದಲ್ಲಿ ಕೆಲಸಕ್ಕೆ ಬಿಡ್ತಾ ಇದ್ದಾಳೆ ಅಂದ್ರೆ ರಕ್ಷಣೆ ಕೊಡುವಂತ ರಕ್ಷಕನ ಹೊಲದಲ್ಲಿ, ಅವನ ಹೆಸರೇ ಬೋವಸ್. ಪ್ರಿಯ ಸಹೋದರಿಯೇ, ಇವತ್ತು ದೇವರ ವಾಕ್ಯ ಹೇಳ್ತದೆ, ನಮ್ಮನ್ನ ದೇವರು ಯಾರ ಜೊತೆ ಇರಕ್ಕೆ, ಯಾರ ಹೊಲದಲ್ಲಿ ಕೆಲಸ ಮಾಡಕ್ಕೆ, ಯಾರ ಕಟ್ಟಡ ಆಗಲಿಕ್ಕೆ ಸೇರಿಸ್ತಾ ಇದ್ದಾನೆ ಅಂದ್ರೆ ನಮ್ಮ ರಕ್ಷಣೆ ಕೊಟ್ಟಂತ ರಕ್ಷಕನಾಗಿರುವಂತ ಯೇಸುವಿನ. ಭಕ್ತನಾದ ಪೌಲ್ ಹೇಳ್ತಾನೆ, ಅವನ್ ಯಾರು ಅನ್ಕೊಂಡಿದ್ದೀರಾ? ನಾವು ದೇವರ ಜೊತೆ ಕೆಲಸದವರು, ಅವನ ಹೊಲ ನಾವು, ಅವನ ಕಟ್ಟಡವಾಗಿದ್ದೇವೆ. ದೇವರ ಆಲಯ ಕಟ್ಟುವಂತ ಇಟ್ಟಿಗೆಗಳಾಗಿರುವಂತ ನಾವು ಆಲಯ ಕಟ್ಟುವಂತವರಾಗಿದ್ದೇವೆ. ಪ್ರಿಯ ಸಹೋದರಿ, ಇವತ್ತು ನಿನ್ನ ಕಣ್ಣು ನೆಟ್ಟಗಿದ್ದರೆ ಇಡೀ ದೇಹ ನೆಟ್ಟಗಿರುತ್ತೆ ಅಂತ ದೇವರ ವಾಕ್ಯ ಹೇಳ್ತದೆ. ಅದಕ್ಕೆ ಭಕ್ತನು ಮತ್ತಾಯ 6ನೇ ಅಧ್ಯಾಯ 22ರಲ್ಲಿ ನಾವು ನೋಡ್ತೇವೆ, ನಿನ್ನ ಕಣ್ಣು
ನನ್ನ ದೇಹಕ್ಕೆ ದೀಪವಾಗಿದೆ. ಮುಂದೇನು ಹೇಳ್ತದದು? ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ಏನಪ್ಪ ಇದು? ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ನೆಟ್ಟಗಿರ್ತಂತೆ. ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲೆಗೆ ಹೋಗ್ಬೇಡಿ ಅಂತ ದೇವರ ಒಂದು ವಿಜ್ಞಾಪನೆ. ದೇವರ ವಿಜ್ಞಾಪನೆ ಏನು ಗೊತ್ತಾ? ನನ್ನ ನಂಬಿದಂಥ ದೇವ ಜನರೇ, ಅನ್ಯಾಯವಾಗಿ ಕತ್ತಲ ಕಡೆಗೆ ಹೋಗ್ಬೇಡ್ರಿ, ಮರಣದ ಕಡೆಗೆ ಹೋಗ್ಬೇಡ್ರಿ. ನಾನು ನಿಮಗಾಗಿ ಜೀವ ಕೊಟ್ಟಿದ್ದೀನಿ. ಮರಣ ತೆಗೆದು ಜೀವ ಇಟ್ಟಿದ್ದೀನಿ, ಕತ್ತಲೆ ತೆಗೆದು ಬೆಳಕಿಟ್ಟಿದ್ದೀನಿ. ನಿಮ್ಮ ಆತ್ಮಿಕ ಕಣ್ಣಿಂದ ನನ್ನ ನೋಡ್ರಿ. ಗೇಹಜಿ ನೋಡ್ದ ಅದ್ಭುತಗಳು, ಅತಿಶಯವಾದ ಕಾರ್ಯಗಳು ಅವನು ಕಾಣ್ತಾನೆ. ಅದಕ್ಕೆ ಮಾರ್ತಾ ಮರಿಯಳಿಗೆ ಯೇಸು ಹೇಳ್ತಾನೆ, ನೀವು ನಂಬಿದ್ರೆ ದೇವರ ಮಹಿಮೆನ ಕಾಣ್ತೀವಿ. ನೀವು ನಂಬಿದ್ರೆ ದೇವರ ಮಹಿಮೆನ ಕಾಣ್ತೀಯ ಮಗಳೇ. ಈ ಮಧ್ಯಾಹ್ನ ನಾವ್ಯಾರ ಹೆಜ್ಜೆ ಜಾಡನ್ನು ಗಮನಿಸಿ ಓಡ್ತಾ ಇದ್ದೇವೆ? ಇದ್ದೀರಾ? ಕಡೆ ಒಂದು ಮಾತು ಹೇಳಿ ಮುಗಿಸ್ತೇವೆ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12 ಮತ್ತು 13 ಬೇಗ ಓದಿ. ಯಾರ್ಯಾರು ಆತನ ಯಾವುದು 1:12 ಮತ್ತು 13. ಯಾರ್ಯಾರು ಆತನನ್ನು ಅಂಗೀಕರಿಸಿದ್ರು ಅಂದ್ರೆ ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ. ಒಂದು ಅಲ್ಲೇಲುಯಾ, ಅಲ್ಲೇಲುಯಾ. ಬಿಲಿವರ್ಸ್, ನೀವೆಲ್ಲಿಂದ ಹುಟ್ಟಿದವರು? ಲೋಕ ರೀತಿಯಾಗಿ ಹುಟ್ಟಿದವರಲ್ಲ. ದೇವರ ಆತ್ಮನ ಮೂಲಕವಾಗಿ ಕ್ರಿಸ್ತೇಸುವಿನ ನಾಮದಲ್ಲಿ ಆತ್ಮಿಕವಾಗಿ ಹುಟ್ಟಲ್ಪಟ್ಟವರಾದ ನೀವು ದೇವರ ಮಕ್ಕಳು. ಆಮೆನ್, ಹಲ್ಲೆಲೂಯಾ. 2 ಕೊರಿಂಥ 11, 13 ಮತ್ತು 15 ಹೇಳ್ತದೆ, ಹನ್ನೊಂದನೇ ಅಧ್ಯಾಯ 12, 13. ಅವರು ಸುಳ್ಳು ಅಪೊಸ್ತಲರು, ಮೋಸಗಾರರಾದ ಕೆಲಸದವರು, ಕ್ರಿಸ್ತನ ಅಪೊಸ್ತಲರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವವರು. ಹಲ್ಲೆಲೂಯಾ. ಇದೆಲ್ಲ ನೀವು ಮನೆಗೆ ಹೋಗಿದ್ದಾನೆ. ಇದೇನು ಆಶ್ಚರ್ಯ ಅಲ್ಲ. ಸೈತಾನ್ ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಅವರ ಅಂತ್ಯಾವಸ್ಥೆ ಅವರ ಕೃತ್ಯಗಳಿಗೆ ತಕ್ಕ ಹಾಗೆ. ಇದರ ಅರ್ಥ ಏನು ಗೊತ್ತಾ? ಗೋಧಿನೂ ಬೆಳೀತಾ ಇದೆ, ಆಮೇಲೆ ಅಣಜಿನೂ ಬೆಳೀತಾ ಇದೆ. ಅದರ ಅರ್ಥ ವಿಶ್ವಾಸನೂ ಬೆಳೀತಾ ಇದ್ದಾರೆ, ಆಲಯದಲ್ಲಿ ಸೈತಾನು ಬೆಳೀತಾ ಇದ್ದಾನೆ. ಆದರೆ ಭಯ ಪಡಬೇಡ್ರಿ, ಅವರ ಅಂತ್ಯ ದೇವರು ಕಂಡಿಡ್ದು ಹೊರಗಾಗ್ತಾನಂತೆ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 44ರಲ್ಲಿ ಸೈತಾನನನ್ನು ದೇವರ ವೈರಿಯಾಗಿದ್ದು ಲೋಕದೊಳಗೆ ಅವನೇನ್ ಮಾಡ್ತಾವನಂತೆ? ದೇವರಿಗೆ ವಿರುದ್ಧವಾಗಿ ಸಭೆಗಳಲ್ಲಿ, ವಿಶ್ವಾಸಿಗಳ ಮನೆಗಳಲ್ಲಿ ಅವನ ಬೀಜವನ್ನ ಅವನು ಬಿತ್ತುತ್ತಾ ಇದ್ದಾನೆ. ವಿಶ್ವಾಸಿಯ ಆತ್ಮಿಕ ಕಣ್ಣು ಮಾತ್ರ ಅದನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಆದ ಕಾರಣ ಪ್ರಿಯ ದೇವಜನರೇ, ಇವತ್ತು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ಯಾಕಂದ್ರೆ 1 ಕೊರಿಂಥ 3:16 ಹೇಳ್ತದೆ, ನಾವು ದೇವರ ಕಟ್ಟಡ, ನೀವು ದೇವರ ಆಲಯವಾಗಿದ್ದೀರಂತ ನಿಮಗೆ ಗೊತ್ತಿಲ್ವಾ? ಎಫೆಸ 2:19, 22 ಏನು ಹೇಳ್ತದೆ? ಒಂದೇ ಸಂಸ್ಥಾನದವರು, ದೇವರ ಮನೆಯವರು ನಾವು ಆಗಿದ್ದೇವೆ. ಎಷ್ಟು ಜನ ಆ ಸಂಸ್ಥಾನಕ್ಕೆ ಒಳಪಡ್ಬೇಕಂತ ಇಷ್ಟಪಡ್ತೇನೆ? ಕಡೆಯದೊಂದು ಮಾತು ಹೇಳಿ ನಾನು ಮುಗಿಸ್ತೇನೆ.
ಒಂದು ತಂದೆ ಒಂದು ಅಪ್ಪ ಏನು ಮಾಡ್ದಂತೆ, ಪ್ರತಿದಿನ ತನ್ನ ಮಗನಿಗೆ ಮತ್ತು ಹೆಂಡತಿಗೆ ಕಣ್ತಪ್ಪಿಸಿ ಸಾರಾ ಅಂಗಡಿಗೆ ಹೋಗಿ ಕುಡಿದು ಬರ್ತಾ ಇದ್ದ. ಒಂದು ದಿನ ಅವ್ರ ಮಗ ನಮ್ಮಪ್ಪ ಎಲ್ಲೋಗ್ತಾನೆ ಅಂತ ಕಂಡಿಡಿಬೇಕು ಅಂದ್ಬಿಟ್ಟು ಅಪ್ಪನು ಗೊತ್ತಿಲ್ದೀರ ಅವನ ಹೆಜ್ಜೆ ಗುರ್ತುಗಳನ್ನೇ ಕಂಡಿಡ್ಕೊಂಡು ನೈಟಲ್ಲಿ ಅವನು ಹೋಗುವಾಗ ಒಂದು ಸಾರಾ ಅಂಗಡಿ ಕೂತ್ಕೊಂಡು ಕುಡಿತಾ ಇದ್ದಾನೆ. ಅವನಂದಂತೆ, ಅಪ್ಪ ನೀನು ಪ್ರತಿದಿನ ಇದನ್ನು ಕುಡಿಯೋಕ್ಕೆ ನೀನು ಬರ್ತಾ ಇದ್ದಲ್ಲ, ಇದರಲ್ಲಿ ಅಂಥದ್ದು ಮಹತ್ವ ಏನಿದೆ ನನಗೊಂಚೂರು ಕೊಡಪ್ಪ ಅಂತಂತ. ಅಪ್ಪನಿಗೆ ಒಂದೇ ತಲೆ ಕೆಟ್ಟೋಯ್ತಂತ, ಅಯ್ಯೋ ಯಾವ ಮಗ ನನ್ನ ಹೆಜ್ಜೆ ಜಾಡಿನ ಕಂಡಿಡಿಬಾರ್ದು ಅಂತ, ನನ್ನ ದಾರಿನ ಕಂಡಿಡಿಬಾರ್ದು ಅಂತ, ನನ್ನ ಮಾರ್ಗದಲ್ಲಿ ನಡಿಬಾರ್ದು ಅಂತ ಅನ್ಕೊಂಡಿದ್ನೋ ಅವನೇ ನನ್ನ ಹುಡುಕೊಂಡ್ಬಂದುಬಿಟ್ನಲ್ಲ. ಪ್ರಿಯ ಸಹೋದರಿಯ, ದೇವರ ವಾಕ್ಯ ಹೇಳ್ತದೆ, ದೇವರು ತನ್ನ ಮಕ್ಕಳನ್ನ ಒಳ್ಳೆ ಮಾರ್ಗದಲ್ಲಿ ನಡಿಬೇಕಂತ ಬಯಸುವಾಗ ಸೈತಾನನು ತಪ್ಪಾದ ಹೆಜ್ಜೆ ಜಾಡಿನಲ್ಲಿ ಜನಗಳನ್ನು ನಡೆಸಿ ವಿಷಕರವಾದ ಕಾರ್ಯಗಳಿಗೆ ಅವ್ರನ್ನ ಒಳಪಡಿಸ್ತಾ ಇದ್ದಾನೆ. ಅದ್ರ ಬೈಬಲ್ ಹೇಳ್ತದೆ, ವಿಶ್ವಾಸಿ ಮಾತ್ರ ದೇವರ ಮಾರ್ಗವನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯ, ಅವಿಶ್ವಾಸಿ ದೇವರ ಮಾರ್ಗವನ್ನ ಕಂಡಿಡಕ್ಕೆ ಸಾಧ್ಯವಿಲ್ಲ. ಕಾರಣ ಏನ್? ಈ ಲೋಕದ ಅಧಿಪತಿ ಜನಗಳ ಹೃದಯವನ್ನು ಮಂಕು ಬಳಿದು ಬಿಟ್ಟಿದ್ದಾನೆ. ಅದಕ್ಕೆ ಬೈಬಲ್ ಹೇಳ್ತದೆ, ಪರಲೋಕದ ದೇವರು ರಕ್ಷಕನಾಗಿ ಬರುವಾಗ ತನ್ನ ಮಹಿಮೆಯನ್ನು ತ್ಯಾಗ ಮಾಡಿ, ತನ್ನ ಒಲ್ಲಮೆಯನ್ನು ತ್ಯಾಗ ಮಾಡಿ ನಮಗೋಸ್ಕರ ಇಳಿದು ಬಂದಲ್ಲ, ಅವನು ತನ್ನ ಸುಖವನ್ನ ನೋಡಿಕೊಂಡಿಲ್ಲ ಅಂತೆ. ನಾವಿವತ್ತು ನಿಜವಾಗಲೂ ದೇವರ ರಾಜ್ಯಕ್ಕಾಗಿ ಪರಿಶ್ರಮಿಸ್ತಾ ಇದ್ದೀವಾ? ಮತ್ತ ಯಾರು 33 ಪ್ರಕಾರ ಹೋರಾಟ ಮಾಡ್ತಾ ಇದ್ದೀವಾ? ಯೆಶಾಯ 55 1ನೇ ವಾಕ್ಯದ ಪ್ರಕಾರ ಬಾಯಾರದವರಾಗಿ ಕಾಣಲ್ಪಡ್ತಾ ಇದ್ದೀವಾ? ದೇವರ ಕಡೆಗೆ ನಮ್ಮ ಕಿವಿಯನ್ನ ನಿಜವಾಗ್ಲೂ ನಾವು ತಿರುಗಿಸಲ್ಪಟ್ಟವರಾಗಿದ್ದೀವಾ? ದೇವರು 2000 ವರ್ಷಗಳ ಹಿಂದೆ ನಮಗೆ ಶುಭವಾರ್ತೆಯನ್ನು ಕೊಡ್ತಾ ಹೇಳ್ತಾ ಇದ್ದಾನೆ, ನಾವು ದೇವರ ಜೊತೆ ಕೆಲಸದವರು, ದೇವರ ಹೊಲ, ದೇವರ ಕಟ್ಟಡ ಅಂತ ಹೇಳ್ತಾ ಬರೋದಾದ್ರೂ ನಾವು ಯಾವಾಗ ದೇವರ ರಾಜ್ಯ ಕಟ್ಟೋದು? ದೇವರ ರಾಜ್ಯ ಕಟ್ಟುವಂತ ಆಸಕ್ತಿ ನಮ್ಮಲ್ಲಿ ಇದೆಯಾ? ಆ ವೈರಾಗ್ಯ ನಮ್ಮಲ್ಲಿ ಇದೆಯಾ? ಆ ತೀರ್ಮಾನ ನಮ್ಮಲ್ಲಿ ಇದೆಯಾ? ದೇವರ ರಾಜ್ಯಕ್ಕೆ ಅಡ್ಡವಾಗಿರುವಂತ ಕಾರ್ಯಗಳನ್ನ ತ್ಯಜಿಸುವಂತ ಒಂದು ಒಡಂಬಡಿಕೆ ಮಾಡಿಕೊಳ್ಳತಕ್ಕ ಧೈರ್ಯ ನಮ್ಮಲ್ಲಿ ಇದೆಯಾ? ಯೋಬ ಮಾಡ್ಕೊಳ್ತಾನ್ರಿ, ಯೋಬ ಮಾಡ್ಕೊಳ್ತಾನೆ. ಏನಂತ ಮಾಡ್ಕೊಳ್ತಾನೆ ಗೊತ್ತಾ? ಅವನು ಹೇಳ್ತಾನೆ, ನನ್ನ ಕಣ್ಣೊಂದಿಗೆ ನಾನೊಂದು ನಿಬಂಧನೆ ಮಾಡ್ಕೊಳ್ತೇನೆ. ಈ ಕಣ್ಣಿಂದ ಪಾಪವನ್ನ ನೋಡಲ್ಲ, ಲೋಕವನ್ನ ನೋಡಲ್ಲ, ಹಣವನ್ನ ನೋಡಲ್ಲ, ಆಸೆಯನ್ನು ನೋಡಲ್ಲ, ವಸ್ತುಗಳನ್ನ ನೋಡಲ್ಲ. ಯಾವುದು ಅದರ ಪರಿಣಾಮ ಬೀರಿ ದೇವರ ಕಡೆಯಿಂದ ಬೇರೆ ಕಡೆಗೆ ತಿರುಗಿಕೊಳ್ಳದ ಹಾಗೆ ಇವತ್ತೇ ನನ್ನ ಕಣ್ಣೊಂದಿಗೆ ಒಂದು ನಿಬಂಧನೆ ಮಾಡ್ಕೊಳ್ತೇನೆ. ನನ್ನ ಕಣ್ಣುಗಳೊಡನೆ ಒಂದು ನಿಬಂಧನೆ ಮಾಡಿಕೊಂಡಿದ್ದೇನೆ. ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೇನು? ಪ್ರಿಯ ಸಹೋದರಿಯೇ, ಅದ್ರ ಅರ್ಥ ಏನ್ ಗೊತ್ತಾ? ದಾವೀದ ಏನಕ್ಕೆ ಬರೀತಾನೆ ಅಂದ್ರೆ, ನನ್ನ ಕಣ್ಣನ್ನು ತೆರೆಯಪ್ಪ, ಓಪನ್ ಮಾಡು, ಇಲ್ಲ ಅಂದ್ರೆ ಈ ಶಾರೀರಿಕ ಕಣ್ಣು ಯಾವುದನ್ನು ಆಸೆ ಪಡ್ತೋ ಅದ ಕಡೆಗೆ ತಿರುಗಿ ಬಿಡ್ತದೆ. ಬೇಕಾದ್ರೆ ಚಾಲೆಂಜ್, ಸರ್ವಶಕ್ತನಾದ ದೇವರಿಂದ, ಆಕಾಶ ಭೂಮಿ ಉಂಟು ಮಾಡಲ್ಪಟ್ಟ ದೇವರಿಂದ, ಪರ್ವತಗಳನ್ನು ಉಂಟು ಮಾಡಲ್ಪಟ್ಟ ದೇವರಿಂದ, ಸಮುದ್ರವನ್ನು ಉಂಟು ಮಾಡಲ್ಪಟ್ಟ ದೇವರಿಂದ, ಇಡೀ ಸೃಷ್ಟಿಯನ್ನೇ ಉಂಟು ಮಾಡಲ್ಪಟ್ಟಂತ ಯೆಹೋವನಿಂದ ನನ್ನ ಮತ್ತು ನಿಮ್ಮ ಸಹಾಯ ಬರುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂತ ದೇವರನ್ನ ನೋಡೋದಕ್ಕೆ ಎಷ್ಟು ಜನ ರೆಡಿ? ಅಂತ ದೇವರನ್ನ ನೋಡೋದಕ್ಕೆ ನಿಮ್ಮ ಕಣ್ಣುಗಳು ಆತುರಿಯುತ್ತಾ? ಇವತ್ತು ನಮ್ಮ ಕಣ್ಣುಗಳು ಯಾರನ್ನ ನೋಡ್ತಾ ಇದೆ? ಎಷ್ಟೋ ಜನ ಇವತ್ತು ಫಿಲಂ ನೋಡ್ತಾ ಇದ್ದೀರಾ, ಸೀರಿಯಲ್ಗಳು ನೋಡ್ತಾ ಇದ್ದೀರಾ, ಮೊಬೈಲ್ ನೋಡ್ತಾ ಇದ್ದೀರಾ, ಕತೆ ಬುಕ್ಗಳನ್ನ ನೋಡ್ತಾ ಇದ್ದೀರಾ, ಬೇರೆಯವ್ರ ಕಾರ್ಯಗಳನ್ನ ನೋಡ್ತಾ ಇದ್ದೀರಾ, ಇಷ್ಟಪಟ್ಟವ್ರನ್ನ ನೋಡ್ತಾ ಇದ್ದೀರಾ. ತಪ್ಪಲ್ಲ, ಆದರೆ ದೇವರ ವಾಕ್ಯ ಹೇಳ್ತದೆ,
ನೋಡುವಂತ ನಿನ್ನ ದೃಷ್ಟಿಯನ್ನ ನೀನ್ ನೋಡ್ರಿ, ಹಣದ ಕಡೆ ತಿರುಗಿಸ್ ನೋಡ್ರಿ, ನಿಮ್ ಫುಲ್ ಮೈಂಡ್, ಮನಸ್ಸು ಮತ್ತು ಕಣ್ಣು ಹಣದ ಮೇಲೆ ಇರ್ತದೆ. ಕೆಟ್ಟವ್ರ ಕಡೆಗೆ ತಿರುಗ್ರಿ, ಅದ್ರ ಕಡೆನೇ ಇರ್ತದೆ. ವಸ್ತುಗಳಿಗೆ ತಿರುಗ್ರಿ, ಅದಕ್ಕೆ ಇವತ್ತು ಮನೆಗಳಲ್ಲಿ ಜನ ಎಲ್ಲ ಸ್ಪೀಡಾಗಿ ಆ ಟೈಮ್ಗೆ ಕರೆಕ್ಟಾಗಿ ಓಡೋದು ಯಾಕಪ್ಪ ಅಂದ್ರೆ ಬೈಬಲ್ ಓದಕ್ಕಲ್ಲ, ಸೀರಿಯಲ್ ನೋಡಕ್ಕೆ, ಫಿಲಮ್ ನೋಡಕ್ಕೆ, ಲೋಕನ ನೋಡಕ್ಕೆ, ತಮ್ಮ ಇಚ್ಛೆಗಳನ್ನು ತೀರ್ಸ್ಕೊಳ್ಳಕ್ಕೆ, ಆಸೆಗಳನ್ನ ನೆರವೇರಿಸ್ಕೊಳ್ಳಕ್ಕೆ ದೇವರ ರಾಜ್ಯದ ಕಡೆಗೆ ಜನ ಓಡ್ತಾ ಇಲ್ಲ. ಅವ್ರ ಕಣ್ಣು ಏನು ಅಪೇಕ್ಷೆ ಪಟ್ಟು ಅವರ ಮನಸ್ಸು ಹೇಳುತ್ತೋ ಅದರ ಕಡೆಗೆ ಓಡ್ತಾ ಇದ್ದಾರಲ್ಲ. ಅದಕ್ಕೆ ಯೋಬ ಹೇಳ್ತಾನೆ, ನನ್ನ ಕಣ್ಣಿನೊಂದಿಗೆ ಒಂದು ನಿಬಂಧನೆ ಮಾಡ್ಕೊಂಡ್ಬಿಟ್ಟಿದೆ. ಕಣ್ಣೊಂದಿಗೆ ನಿಬಂಧನೆ. ಇದಕ್ಕೆ ದಾವೀದ ಹೇಳ್ದ, ದೇವರೇ ನಿನ್ನ ಆಲಯದಲ್ಲಿರೋದೇ ನನಗಿಷ್ಟ, ನಿನ್ನ ಆಲಯದ ಬಾಗಿಲಲ್ಲಿರೋದೇ ಇಷ್ಟ, ನಿನ್ನ ಮಾತನ್ನ ಕೇಳೋದೇ ನನಗಿಷ್ಟ. ನಿನ್ನನ್ನು ನನ್ನ ಕಣ್ಣು ಮುಂದೆ ಇಟ್ಕೊಂಡ್ಬಿಟ್ಟಿದ್ದೇನೆ ದೇವರೇ. ನಾನು ಕಣ್ಣು ತೆಗೆದ್ರೆ ಸಾಕು, ನೀನೇ ಕಾಣಬೇಕು. ಪ್ರಿಯ ಸಹೋದರಿ, ಈ ಮಧ್ಯಾಹ್ನ ನಮ್ಮ ತೀರ್ಮಾನ ಏನು? ನಮ್ಮ ತೀರ್ಮಾನ ಏನು? ನಿಜವಾಗ್ಲೂ ಕರ್ತನನ್ನು ನೋಡುವಂತ ಹೃದಯದ ಹಂಬಲದ ಕಣ್ಣುಗಳು ನಮ್ಮಲ್ಲಿದೆಯಾ? ಬಾರ್ತಲೋಮಾಯನಿಗೆ ಯೇಸು ಸ್ವಾಮಿ ಹೋಗಿ ಕೇಳ್ತಾನೆ, ಏನಾಗಬೇಕು ನನ್ನಿಂದ? ಯಾಕೆ ಯೇಸು ಗೊತ್ತಿಲ್ಲ ಅವರಿಗೆ ಕಣ್ಣಿಲ್ಲ ಅಂತ? ಕಣ್ಣಿಲ್ಲ ಅಂತ ಗೊತ್ತಿದ್ರು ಸಹ ದೇವರ ವಾಕ್ಯದಲ್ಲಿ ಯೆರೆಮೀಯನು ಹೇಳ್ತಾನೆ, ದೇವರನ್ನ ಕೇಳಿಕೋ. ನೀನ್ ಕೇಳುವಾಗಲೇ ದೇವರು ಸದುತ್ತರ ಕೊಡೋದು. ಅವನು ಕೇಳ್ತಾನೆ, ಸ್ವಾಮಿ ನಾನು ನಿನ್ನ ನೋಡಬೇಕು, ನಾನು ನಿನ್ನ ನೋಡಬೇಕು ದೇವರು, ನಾನು ನಿನ್ನ ನೋಡಬೇಕು. ಪ್ರಿಯ ಸಹೋದರಿಯೇ, ನಮ್ಮ ದೇವರ ವಾಕ್ಯ ಹೇಳ್ತದೆ, ನೀವು ನಂಬುದು ದೇವರ ಮಹಿಮೆ ಕಾಣ್ತೀವಿ. ಈ ಮಧ್ಯಾಹ್ನ ನಮ್ಮನ್ನು ಒಪ್ಪಿಸಿಕೊಡೋಣ. ನಮ್ಮ ಹೆಜ್ಜೆ ಜಾಡು ಯಾರ ಕಡೆಗೆ ಹೋಗ್ತಾ ಇದೆ? ಸರಿಯಾದ ಮಾರ್ಗದಲ್ಲಿ ನಾವಿದ್ದೀವ? ದೇವರನ್ನ ಸರಿಯಾಗಿ ಆರಾಧನೆ ಮಾಡ್ತಾ ಇದ್ದೇವ? ಆತ್ಮಿಕ ಕಣ್ಣುಗಳಿಂದ ದೇವರನ್ನ ನೋಡಿ ಸಂತೋಷ ಪಡ್ತಾ ಇದ್ದೇವ? ದೇವರಿಗಾಗಿ ಜೀವಿಸುವಂತ ಒಂದು ತೀರ್ಮಾನದಲ್ಲಿ ನಾವಿದ್ದೀವ? ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಾವೆಲ್ಲರ ಕರ್ತನ ಸಮ್ಮುಖದಲ್ಲಿ ಎದ್ದು ನಿಂತುಕೊಳ್ಳೋಣ. ಈ ವಾಕ್ಯದ ಮೂಲಕ ದೇವರು ನಮ್ಮನ್ನು ಆಶೀರ್ವದಿಸಿ. ಒಂದು ನಿಮಿಷ ನಾವ್ಯಾರು ಆಚೆ ಈಚೆ ನೋಡೋದು ಬೇಡ.